ನಡೀರಿ ನಡೀರಿ. Temporary use of protocol or somebody has complained. 18, they are totally useless. ಈ ಪಾರ್ಕು ಎಲ್ಲ ಸಣ್ಣ ಅದು ಕೆಲವು ಕಡೆ ಕೆಲವು ಲೊಕೇಶನ್ಸ್ಗೆ ರಿಯಲಿ ಯೂಸಿಂಗ್ ಇಟ್ ಸರ್. ಈಗ ಮೀರ್ ಅಹಮದ್ ಸರ್ ಅಲ್ಲಿ ರೆಗ್ಯುಲರ್ ನಾವು ಪಿಕೆಟಿಂಗ್ ಪಾಯಿಂಟ್ ನೋಡ್ತೀವಿ ಸರ್. ಅಲ್ಲ ಯಾಕೆಂದ್ರೆ ನೋಡಿ ಒಂದೊಂದು ಕಡೆ ಮಾಡಬೇಕಾಗ್ತದೆ. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ದಿ ಅನೌನ್ಸ್ಮೆಂಟ್. 10 ಲಕ್ಷ ರೂಪಾಯಿ ಪಬ್ಲಿಕ್ ಒಂದು ನೀವು 18-20 ಮಾಡಿದ್ವಿ ಅಂತಂದರೆ 18 ಹಾಂ ಒಂದು 2 ಕೋಟಿ ಅದಕ್ಕೋಸ್ಕರನೇ ಖರ್ಚು ಮಾಡಿ 2 ಕೋಟಿ ಪಬ್ಲಿಕ್ ಮನಿ ಸಿಂಪ್ಲಿ ವೇಸ್ಟ್. ಏನು ಯೂಸ್ ಮಾಡಿದ್ದೀರಾ ಹಂಗೆ ಸ್ವಲ್ಪ ಬಂದೋಬಸ್ತಿ ನೋಡಿ ನಾವು ಯೂಸ್ ಮಾಡ್ತೀವಿ. ಅಲ್ಲ ಸ್ವಲ್ಪ ಇದನ್ನು ಯುಟಿಲೈಸ್ ಮಾಡೋದಕ್ಕೆ ಏನು ಪ್ಲ್ಯಾನ್ ಮಾಡ್ಬೋದು ನೋಡ್ಬೋದು. ಅದು ಸ್ವಲ್ಪ ಮಾಡಿ ಯಾಕೆಂದರೆ ಜನರಿಗೆ ಕಣ್ಣಿಗೆ ಬೀಳ್ತದೆ. ಹೌದು ನೋಡಿದ ತಕ್ಷಣ ಅಂತಾರೆ ಯಾಕಪ್ಪ ಕಟ್ಟಿಸ್ಬೇಕಾಗಿತ್ತು ಪೊಲೀಸ್ನವರು ಏನು ಕೆಲ್ಸಕ್ಕೆ ಬರೋದು ಮಾಡ್ಕೊಂಡು ನಮ್ಮ ದುಡ್ಡು ಖರ್ಚು ಮಾಡ್ತಾರೆ ಅಂತಾರೆ. ಇವೆಲ್ಲ ಏನು ಅಂದರೆ ಸಿಟಿ ಒಳಗೆ ಏನು ಕಾಣುತ್ತೆ. ಬೇರೆ ಎಲ್ಲೋ ನಿಮ್ಮ ಆಫೀಸ್ನಲ್ಲಿ ಒಂದು ರೂಮ್ ಯಾವುದೋ ಅಬ್ಯಾಂಡನ್ ಮಾಡಲಿಲ್ಲ ಅಂತಂದರೆ ಅಷ್ಟು ಇದಾಗೋದಿಲ್ಲ. ಪಬ್ಲಿಕ್ಗೆ ಬೇಕಾಗುತ್ತೆ 18 ಜಾಗಗಳು ಕೂಡ ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಕೆಲಸ ಮಾಡಿ ಬೇರೆ ಎನಿ ಅದರ್ ಪರ್ಪಸ್ ಯುಟಿಲೈಸ್ ಯು ಆಲ್ಸೋ ಚೆಕ್ ಮಾಡಿ ನೀವು ಕೂತ್ಕೊಂಡು ಅದು ಏನಂದರೆ ಯುಟಿಲೈಸೇಷನ್ ಆಗ್ತದೆ ವೇಸ್ಟ್ ಆಗ್ತದೆ. ನಾನು ನೀವು ಕೇಳಿದ್ರು ಕೂಡ ಶುಡ್ ಬಿ ಆನ್ಸರ್ ಅದೇ ಒಂದಕ್ಕೆ ಸುಮಾರಲ್ಲಿ 10 ಲಕ್ಷನೋ 20 ಲಕ್ಷನೋ ಖರ್ಚಾಗಿದೆ ಅಂತ ಹೇಳಿದ್ರು ಒಂದು ಕ್ಯಾಬಿನ್ಗೆ. ಅಂಥದ್ದೊಂದು ಸುಮಾರು 18-20 ಇದೆಯಂತೆ. ಒಂದು 2 ಕೋಟಿ ರೂಪಾಯಿ ಖರ್ಚಾಗಿರಬಹುದು ಅದಕ್ಕೆ ನಾನು ಹೇಳಿದ್ದೀನಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅದನ್ನು ವೇಸ್ಟ್ ಆಗಿ ಬಿಡೋದು ಬೇಡ, ಏನಕ್ಕಾದ್ರೂ ಯೂಸ್ ಮಾಡಲಿ ಅದನ್ನು. ಅದು ಯುಟಿಲೈಸೇಷನ್ ಆಗಬೇಕು, ಪಬ್ಲಿಕ್ ಮನಿ, ಅದು ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ದೀನಿ. ನೆಕ್ಸ್ಟು ಇನ್ನೊಂದು 15 ದಿವಸದೊಳಗಾಗಿ ಅವರು ಅದನ್ನು ಏನಾದ್ರು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಸರಿಯಾಗಿ ಯುಟಿಲೈಸೇಷನ್ ಮಾಡೋದಕ್ಕೆ ಕ್ರಮ ತೊಗೊಂಡು ನನಗೆ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟನ್ನು ಬೇಕಾದ್ರೆ ನಿಮಗೆ ಕಳಿಸ್ಕೊಡ್ತೀನಿ. ಯಾರಾದರೂ ಒಬ್ಬರು ನೀವು ನಮಗೆ ಕೇಳಿದ್ರೆ ಅದನ್ನು ಏನು ರಿಪೋರ್ಟ್ ಕೊಡ್ತಾರೆ ಐ ಕ್ಯಾನ್ ಗಿವ್ ಇಟ್ ಟು ಯು ಆ್ಯಂಡ್ ಯು ಕ್ಯಾನ್ ಪಬ್ಲಿಷ್ ಇಟ್ ಇನ್ ಯುವರ್ ನ್ಯೂಸ್ ಪೇಪರ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.